ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಾನು ನನ್ನ ಆಫೀಸರ್ಸ್ಗೆ ಹೇಳಿದೆ, ಮೊನ್ನೆನೇ ನೀವೆಲ್ಲರೂ ಕೂಡ ನನಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀರಾ. ನಾನು ಯಾವಾಗಲೂ ಬಹಳ ಸಿಂಪಲ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ. ನನಗೆ ದಯವಿಟ್ಟು ಈ ಸಮಾರಂಭ ಎಲ್ಲ ಬೇಡ ಅಂತ ತುಂಬ ಸಲ ಹೇಳಿದೆ, ಇನ್ಕ್ಲೂಡಿಂಗ್ ನಮ್ಮ IG ಸರ್ ಆದಿಯಾಗಿ ಎಲ್ಲ ಆಫೀಸರ್ಸು ಇಲ್ಲ ಮೇಡಮ್, ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ, ಹಾಗಾಗಿ ನಾವು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ಹೇಳಿದ್ರು. ಬಟ್ ನೀವು ನನ್ನ ಬಗ್ಗೆ ಇಟ್ಟಿರುವಂತಹ ಇಷ್ಟು ಪ್ರೀತಿ ಕಾಳಜಿಗೆ ತುಂಬ ಚಿರಋಣಿಯಾಗಿದ್ದೀನಿ. ನಾನು ತುಂಬ ನೋಡಿ ನೀವು ಇಷ್ಟೊಂದು ಪ್ರೀತಿ ಇಟ್ಟಿರೋದು ನೋಡಿ ನನಗೆ ಕೂಡ ಬಹಳ ಮನ ತುಂಬಿ ಬಂತು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಕೂಡ ಆಭಾರಿಯಾಗಿರ್ತೀನಿ. ಬಟ್ ಈ 2 ವರ್ಷಗಳಲ್ಲಿ ನಾನು ಕಂಡಂತೆ ದಾವಣಗೆರೆ ಜಿಲ್ಲೆ ನೀವೇನು ಅಂದ್ಕೊಂಡಿದ್ದೀರಾ, ಬೆಣ್ಣೆ ನಗರಿ ಆಗಿರಬಹುದು ಅಥವಾ ದೇವನಗರಿ ಅಥವಾ ವಿದ್ಯಾನಗರಿ, ಅದ್ರ ಜೊತೆಗೆ ನಾನು ಈ 2.5 ವರ್ಷಗಳಲ್ಲಿ ಕಂಡಂತಹ ದಾವಣಗೆರೆ ತುಂಬ ಸುಸಂಸ್ಕೃತರು ಇರುವಂತಹ ಜಿಲ್ಲೆ. ಪ್ರತಿಯೊಂದು ಹಬ್ಬಗಳಲ್ಲಿ ನಾನು ನೋಡ್ತಾ ಇದ್ದೆ, ಅವ್ರದ್ದೇ ಆದಂತಹ ರೀತಿ ರಿವಾಜುಗಳಿರ್ತಾ ಇದ್ವು, ಅವ್ರದ್ದೇ ಆದಂತಹ ಹೆಚ್ಚು ಪ್ರಾಕ್ಟೀಸಸ್ ಡಿಫ್ರೆಂಟ್ ಆಗಿ ಬೇರೆ ಯಾವುದೇ ಭಾಗಗಳಲ್ಲಿ ನಾನು ನೋಡ್ತಿರ್ಲಿಲ್ಲ. ಅಷ್ಟು ಆಚರಣೆಗಳನ್ನು ಕೂಡ ಮಾಡ್ತಾ ಇದ್ರು. ನಮ್ಮೆಲ್ಲರನ್ನ 2.5 ವರ್ಷಗಳಲ್ಲಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ನಿಮ್ಮ ಭೋಜನಗಳ ವಿಶಿಷ್ಟತೆ ಇರಬಹುದು, ಮಧ್ಯಭಾಗ ಅಂತ ಹೇಳ್ತೀವಿ, ಮಧ್ಯಭಾಗದಲ್ಲಿ ನಮ್ಮ ಸೆಂಟ್ರಲಲ್ಲಿ ನಾರ್ತ್ ಮತ್ತು ಸೌತ್ ಎರಡೂ ಕಡೆಯ ಭೋಜನಗಳನ್ನು ನೋಡಿದ್ದೇನೆ. ಸೊ ಹಾಗಾಗಿ ಈ 2 ವರ್ಷಗಳ ನನ್ನ ಜನರೊಂದಿಗಿನ ಒಡನಾಟ ಆಗಿರಬಹುದು, ಪ್ರತಿಯೊಂದು ಕೂಡ ನನಗೆ ಅವಿಸ್ಮರಣೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಹೇಳಬೇಕಂದ್ರೆ ನಾವು ಇಲ್ಲಿ ಚೆನ್ನಾಗಿ ₹50,000 ₹10,000 ಪೆನಾಲ್ಟಿ ಮ್ಯಾಗ 1 HP 1660 ರೂಪಾಯಿ ತುಂಬಬೇಕಂತ ರೂಲ್ಸ್ ಬಂದೈತಿ. ಇದು ಆರ್ಡರ್ ಏನು MD ಮಾಡೋದು ನಾ ಸರ್ಕಾರದಿಂದ ಬಂದಂಥ ಆರ್ಡರ್. ಇದ್ರ ಪ್ರಕಾರ 31 ಲಾಸ್ಟ್ ಡೇಟ್ ಐತಿ. ಇದ್ರ ಪ್ರಕಾರ ಎಷ್ಟೋ ಜನ ಕನ್ವಿನ್ಸ್ ಮಾಡಿ ಆಫೀಸಿಗೆ ಬಂದು ಎಷ್ಟೋ ಜನ ತುಂಬಿದ್ದಾರೆ. ಕೆಲವೊಬ್ರಿಗೆ ತಿಳುವಳಿಕೆ ಇಲ್ಲ, ಕೆಲವೊಬ್ರಿಗೆ ವಾಟ್ಸಪ್ ಇಲ್ಲ, ಕೆಲವೊಬ್ರಿಗೆ ಮಾಹಿತಿ ಕೊರತೆಯಿಂದ ಆಗಿರಂಗಿಲ್ಲ. ಆಯ್ತಾ, ಈಗ ಅದನ್ನು ಅವಕಾಶ ಕೊಡಾಕ್ತಾ ಇದ್ದೀವಿ, ಅದನ್ನ ಉಪಯೋಗ ಮಾಡ್ಕೋರಿ. ಏನು ಸಮಸ್ಯೆ ಆಗೈತೆ ಅಂದ್ರೆ ಅಲ್ಲ ನಿಮಿಷ ಹೇಳ್ತೀನಿ ಕೇಳಿ. ಇಲ್ಲಿ TC ಇರೋದು 2.5 ಅಲ್ಲಿ ಲೋಡ್ ನಮಗೆ ಇಲ್ಲಿ ಪೇಪರ್ನ ಸಿಗೋದು 180 HP ಅಟ್ಟ ಸಿಗೋದೈತೆ, 180 150. ನಾ 70 HP ಎಲ್ಲಿ ಹೋಯ್ತು. TC ಮನೆ ಸುಟ್ಟೋಗಕ್ಕೆ ಬಂದ್ರೆ ಯಾರೋ ಸದು ಅನ್ನೋರು ನಿಮ್ಮ ಇದ್ರ ಮ್ಯಾಗಿನವ್ರು ಹೊಳಿ ಕೊಟ್ಟಿವಿ ನಾವು. ಅಟ್ಟ ಲೋಡ್ ಇದ್ರು ನಾವು ತಲೆ ಕಟ್ಸ್ಕೊಳ್ದ ರೈತರಿಗೆ ಅನಾನುಕೂಲ ಆಕಾಯ್ತು. ನಾ ಸಾಹೇಬ್ರಿಗೆ TCನೂ ಕೊಟ್ಟಿನಿ ನಮಗೆ 200 HP. ಅವಾಗ ಕೆಲಸ ಮಾಡಬೇಕಿತ್ತು, ನಾ ಮಾಡ್ಬೋದಿತ್ತು. ಒಳಗಡೆ ಆರಾಮ ತೆಗಿಸಿ ತೆಗೆದೋಗಿರಪ್ಪ ಎಟ್ಟದ ಕೊಡ್ತೀನಿ ಅಂತ ಅನ್ಬೋದಿತ್ತು. ಆದರೂ ನನಗೆ ಅನುಕೂಲ ಆಗೈತಿ ಕೊಂಡು TCನೂ ಕೊಟ್ಟೇವಿ. ಅದಕ್ಕೆ ಇನ್ನು ಮುಂದೆ ನೀವು ಅಲ್ಲಿ ಏನಾಕೈತಿ ಗೊತ್ತಂದ್ರೆ, ಇಲ್ಲಿ 200 TC ತೋರಿಸ್ತೇವೆ, ಅಲ್ಲಿ ಮ್ಯಾಗ 200 TC ಭಾಳ ದೊಡ್ಡದಾಕೈತಿ ನಮ್ಮ ಹಳ್ಳಿ ಒಳಗೆ. ಇಲ್ಲಾರ ಲೋಡ 150 HP ಕಡೆ ಅಷ್ಟು ತೋರಿಸು ನಮ್ಮ ಪೇಪರ್ನಾಗ. ಎಲ್ಲಿ ಹೋಗಿ ದುಡ್ದು ಈಗೇನು ಮಾಡತ್ತಾರೆ ನಮಗೆ ಕೇಳ್ತಾರೆ. ಸೊ ಇದಕ್ಕೆ ನೀವು ನಮಗೆ ಸಹಕರಿಸ್ರಿ, ನಾಳೆ ನಿಮ್ಗೆ ಬಿಟ್ಟಿಲ್ಲ. ಇಷ್ಟೆಲ್ಲ ಮಾಡ್ತೇವೆ. ಈಗ ನಿಮ್ಮಲ್ಲಿ ಯಾವುದೋ ಮುಂದೊಂದು ಶೆಡ್ ಅಂತ ಕಂಬ ಒಟ್ಟು 4 ಕಂಬ ಹಾಕಿ ಕೊಟ್ಟೇವಿ. ನಿಮ್ಗೆ ಏನಾರ ಅಂದೇವ ನಾವು ಪ್ರತಿಯೊಂದು ಕೆಲಸ ಮಾಡಿ ಕೊಡ್ತೇವೆ. ಏನಾರು ಮಾಡ್ಯಾವ ನಿಮ್ಗೆ ಅನಾನುಕೂಲ ಮಾಡ್ಯಾವನ್ರಿ.
ಅದು ಹೋಗ್ಬಿಡ್ರಿ. ಇಷ್ಟೆಲ್ಲ ಮಾಡಿರ್ತೇವೆ, ಅದಕ್ಕೆ ನೀವು ದಯವಿಟ್ಟು ನಮಗೆ ಸ್ವಲ್ಪ ಅನುಕೂಲ ಮಾಡಿ ಅಲ್ರಿ ನೀವು ಹೇಳ್ಬೇಕು ATM ಕೊಡ್ಬೇಕು ರೈತರಿಗೆ ಗೊತ್ತಿಲ್ಲ ನಮಗ ಒಟ್ಟು ರೈತ ಅವಳಿಗೆ ಊರ ಟಗರ ಹೊಟ್ಟು ವರ್ಷಿಲ್ಲ ಆಯ್ತು ವರ್ಷಿಲ್ಲ ಒಪ್ಕೊಂಡೆ ನಾನು ವರ್ಷ ಕೇಳಿ ಈಗ ನೀವೇ ಹೇಳಿದ್ರಿ ಸರಿ, ಈಗ ನಿಮ್ಮ ಬಾಯಿಂದ ನೀವೇ ಹೇಳಿದ್ರಿ ರೈತರಿಗೆ ಎಷ್ಟೋ ಜನಕ್ಕೆ ರೈತರು ತಿಳುವಳಿಕೆ ಇರೋದಿಲ್ಲ, ಆ ತಿಳುವಳಿಕೆ ಮಾಡ್ಬೇಕು. ಅದನ್ನ ತಿಳುವಳಿಕೆ ಮಾಡೋ ಜವಾಬ್ದಾರಿ ಮಾಡತ್ತೇವೆ, ಅದನ್ನ ಮಾಡತ್ತೇವೆ. ಅದನ್ನ ಆದ್ರೆ ಸರ್ ಇವತ್ತೇನು ಈಗೇನು ಅವ್ರದ್ದು ಏನು ಮೋಟರ್ ತಗೊಂಡ್ಬಂದಿರಲ್ಲ ಸರ್, ಇದು ತಪ್ಪದು. ಸ್ಪಾಟಿಗೆ ಹೋದೇವಿ, ಸ್ಪಾಟಿಗೆ ಹೋಗಿ ಕರೆದೇ ಒಂದಿಷ್ಟ ಯಾರ್ಯಾರೆಲ್ಲ ನಿಮ್ಗೆ ತೋರಿಸ್ಕೊಂಡೇವಿ, ಕೇಳಿದ್ರೆ ಸರ್ ಅಟ್ಲೀಸ್ಟ್ ನೀವು ಅಲ್ಲಿ ಅಟ್ಲೀಸ್ಟ್ ನೀವು TC ಅಲ್ಲಿಂದ ಮೋಟರ್ ತಗೊಂಡ್ಬರ್ಬೇಕಾದ್ರೆ ಸರ್ ನೀವು ಆ ಯಾವ ವ್ಯಕ್ತಿ ಐತಲ್ಲ ಅದ ಯಾವ ಸರ್ವೆ ನಂಬರ್ ಅವ್ರನ್ನ ಕರೆಸಿ ಅವ್ರಿಗೆ ಹೇಳಿ ಮಾಡಿ ತಗೊಂಡ್ಬರ್ಬೇಕು ಸರ್. ಇವರು ಪ್ರಾರ್ಥನಾ ಮಂದಿರ ಅಂತ ಹೇಳ್ತಾರ, ಅದು ಪ್ರಾರ್ಥನಾ ಮಂದಿರದೊಳಗ ನಾವು ನಮ್ಮ ಗುಡಿಯೊಳಗ ನಾವು ಪೂಜೆ ಪುನಸ್ಕಾರ ಮಾಡಕ್ ಹೋಗ್ತೀವಿ. ಇವ್ರು ಪ್ರಾರ್ಥನಾ ಮಂದಿರ ಒಳಗ್ ಕಲ್ಲಿಟ್ಕೊಂಡು ಆಮೇಲೆ ಚಪ್ಪಲ್ ಅಂದ್ರೆ ಪ್ರಾರ್ಥನಾ ಮಂದಿರ ಒಳಗೆ ಚಪ್ಪಲ್ ಹಾಕೊಂಡು ಹೋಗ್ತಾರ. ಹಂಗಂದ್ರೆ ಕಲ್ಲಿಟ್ಕೊಂಡು ನಾವು ಮೆರವಣಿಗೆ ಬರುವ ಟೈಮಿಗೆ ಕಲ್ಲು ಹೊಡಿಬೇಕಂತ ಹೇಳಿ ಪ್ರೀ ಪ್ಲಾನ್ಡ್ ಅಲ್ಲ, ಇದು ಮೊದಲೇ ಗೊತ್ತಿರುತ್ತೆ ಇವರಿಗೆ. ನಾವು ಶಿವಾಜಿ ಜಯಂತಿ ಮಾಡೋದು ಪ್ರತಿಯೊಂದು ಮೊದಲೇ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರುತ್ತೆ ಸರೌಂಡಿಂಗ್. ಅದನ್ನ ಪ್ರೀ ಪ್ಲಾನ್ ಮಾಡ್ಕೊಂಡು ನಮ್ಮ ಒಂದು ಶಿವಾಜಿ ಜಯಂತಿ ಹೋಗೋದೇನು ಮೆರವಣಿಗೆ ಹೋಗೋ ಟೈಮಿಗೆ ಇವ್ರು ಕಲ್ಲು ಹೊಡಿತಾರಂತಂದ್ರೆ ಇದು ಎಲ್ಲವೂ ಪ್ರೀ ಪ್ಲಾನ್. ಇಂತ ಕೆಟ್ಟ ಮನಸ್ಥಿತಿ ಇರುವಂತಹ ಜಿಹಾದಿಗಳು ಇವರನ್ನ ಬಂಧಿಸೋದಷ್ಟೇ ಅಲ್ಲ, ಇವ್ರಿಗೆ ಕಲ್ಲು ಶಿಕ್ಷೆನೂ ಆಗ್ಬೇಕು, ಇದು ನನ್ನ ಪ್ರಕಾರ. ಯಾಕಂದ್ರೆ ಇದು ಕೇವಲ ಒಂದಲ್ಲ, ಈ ತರ ಕರ್ನಾಟಕದಲ್ಲಿ ಹಾಗೂ ಇಡೀ ದೇಶದಲ್ಲಿ ಬಹಳ ಕಡೆ ಈ ತರ ನಮ್ಮ ಹಿಂದೂಗಳ ಮೇಲೆ ನಮ್ಮಂತ ಮುಕ್ತರ ಮೇಲೆ ಇದು ಬಹಳ ಕಡೆ ಆಗಾಕತ್ತೈತಿ ಈ ತರ. ಇದು ಖಂಡನೀಯ, ಇದು ಕೇವಲ ಎಚ್ಚರಿಕೆ. ನೀವು ಚಾಲೂ ಮಾಡಿರಿ, ನಾವು ಅದನ್ನ ಅಂತ್ಯ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಹಿಂದೂ ಸಮಾಜ ನಾವು ಯಾವುದೂ ಕೂಡ ನಿಮ್ಮ ತಂಟೆಗೆ ಬರಂಗಿಲ್ಲ. ನಿಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಾವು ನಿಮ್ ತಂಟೆಗೆ ಬರೋದಿಲ್ಲ. ನೀವು ಚಾಲೂ ಮಾಡಿರಿ, ನಾವು ಇದನ್ನ ಅಂತ್ಯ ಮಾಡ್ತೀವಿ. ಇಷ್ಟ ಹೇಳಕ್ ಮಾಡ್ತೀವಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.